ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಈಗ ನೋಡಿ, ಬೆಳಿಗ್ಗೆ 8 ಗಂಟೆ ಆಯಿತು. ಹೊರಗಡೆ ಎಲ್ಲ ಕಸ ಹೊಡೆದು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ಒಳಗಡೆ ಬಂದೆ. ನೋಡಿ, ಸಣ್ಣ ಜಿಟಿ ಜಿಟಿ ಮಳೆ ಬೀಳ್ತಾನೆ ಇದೆ. ಹಾಗೆ ಚಹಾ ಕೆಟ್ಕೊಂಡಿದ್ದೀನಿ. ಚಹಾ ಮಾಡಿ ಕುಡಿದ್ಬಿಟ್ಟು ಬೇರೆ ಕೆಲಸ ಎಲ್ಲ ಮಾಡೋಣ ಅಂತ ಹೇಳಿ ನಿನ್ನೆ ಸ್ವಲ್ಪ ರಾತ್ರಿ ಕಷಾಯ ಪುಡಿ ಮಾಡಿ ಅದೇ ಜಾರಲ್ಲಿ ಅಲ್ಲೇ ಇಟ್ಬಿಟ್ಟಿದ್ದೆ. ಈಗ ಬಾಕ್ಸ್ ಎಲ್ಲ ತೊಳ್ಕೊಂಡು ಕಷಾಯ ಪುಡಿನ ಅದರಲ್ಲಿ ಹಾಕಿಡಬೇಕಂತ ಹೇಳಿ ಬಂದಿದ್ದೀನಿ. ನೋಡಿ, ಹಾಕಿಟ್ಬಿಟ್ಟು ಆಮೇಲೆ ಬೇರೆ ಕೆಲಸ ಎಲ್ಲ ಮಾಡ್ಕೋತೀನಿ ಚಹಾ ಎಲ್ಲ ಕುಡಿದು. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ತುಂಬಾ ಮುಖ್ಯ. ಒಬ್ರಿಗೊಬ್ಬರು ಬೆಳೆಸೋಣ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈಗ ನೋಡಿ, ಚಹಾ ಕುದೀತಾ ಇದೆ. ಚಹಾ ಕುಡಿದು ಆಮೇಲೆ ಬೇರೆ ಕೆಲಸ ಎಲ್ಲ ಮಾಡ್ಕೋಬೇಕು. ನೋಡಿ, ಈಗ ಹಾಲು ಹಾಕೋತಾ ಇದ್ದೀನಿ ನೋಡಿ ಚಹಾಕ್ಕೆ. ಮತ್ತು ಈಗ ನಾಷ್ಟ ಮಾಡಬೇಕು, ತಾಲಿಪೀಠ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಸ್ವಲ್ಪ ರಾಗಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡು ಸೌತೆಕಾಯಿ ಸಣ್ಣದಾಗಿ ಹೆರ್ಜಿ ಹಾಕಿ ತಾಲಿಪೀಠ ಮಾಡಬೇಕಂತ ಮಾಡಿದ್ದೀನಿ. ಹೆಲ್ದಿಯಾಗಿರುತ್ತೆ ಅಂತ ಹೇಳಿ. ಡೈಲಿ ಒಂದೊಂದು ಥರ ಬೇರೆ ಬೇರೆ ಆದರೆ ಚೆನ್ನಾಗಿರುತ್ತೆ. ಒಂದೇ ಥರ ತಿನ್ನೋದಕ್ಕೂ ಆಗೋದಿಲ್ಲ, ಬರೀ ದೋಸೆ ತಿನ್ನೋಕ್ಕೂ ಆಗೋದಿಲ್ಲ. ಒಂದೊಂದು ದಿನ ಒಂದೊಂದು ಥರ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇವತ್ತು ಸೌತೆಕಾಯಿ ಹಾಕಿ ತಾಲಿಪೀಠ ಮಾಡ್ಕೋಬೇಕಂತ ಇದ್ದೀನಿ. ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಚಹಾ ಆಯಿತು ನೋಡಿ. ಚಹಾ ಕುಡಿದು ಆಮೇಲೆ ನಾಷ್ಟ ಮಾಡೋಣ. ನನ್ನ ವಿಡಿಯೋ ಯಾವ ರೀತಿ ಬರ್ತಾ ಇದೆ ಅಂತ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ. ಯಾರೂ ಕಮೆಂಟು ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬು ಮಾಡ್ಕೋತಾ ಇಲ್ಲ, ದಯವಿಟ್ಟು ಮಾಡಿ. ನೋಡಿ, ಈ ಥರ ಸೌತೆಕಾಯಿ, ನೀರು ಸೌತೆಕಾಯಿ, ದಪ್ಪ ಸೌತೆಕಾಯಿ ಇರುತ್ತೆ ನೋಡಿ, ಅದನ್ನು ಸಣ್ಣದಾಗಿ ಹೆರ್ಜಿಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ, ಈರುಳ್ಳಿ, ಹಾಗೆ ತೆಂಗಿನ ತುರಿ ಎಲ್ಲನೂ, ಕರಿಬೇವು, ಕೊತ್ತಂಬರಿ ಇದ್ದರೆ ಅದನ್ನು ಕೂಡ ಹಾಕಿ. ನನಗೆ ಇರಲಿಲ್ಲ, ಹೀಗಾಗಿ ನಾನು ಅದನ್ನು ಹಾಕಿಲ್ಲ, ಅಷ್ಟೇ ಹಾಕ್ಕೊಂಡಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು, ಆಮೇಲೆ ಬೆಲ್ಲ ಇದ್ದರೆ ಬೆಲ್ಲ, ಸಕ್ಕರೆ ಆದರೆ ಸಕ್ಕರೆ, ಯಾವುದಾದ್ರೂ ಒಂದನ್ನು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಆಮೇಲೆ ರಾಗಿ ಹಿಟ್ಟು, ಜೋಳದ ಹಿಟ್ಟು, ಆಮೇಲೆ ಗೋಧಿ ಹಿಟ್ಟು, ಈ ಮೂರನ್ನು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ತಾಲಿಪೀಠ ಮಾಡಬೇಕಂತ ಹೇಳಿ ಅದನ್ನು ಹಾಕ್ಕೊಂಡು ಈಗ ಚೆನ್ನಾಗಿ ಕಲಿಸ್ಕೋತೀನಿ. ಇದನ್ನು ಮೊದಲು ಈರುಳ್ಳಿ ಮತ್ತು ಸೌತೆಕಾಯಿ, ಮೆಣಸಿನ್ಕಾಯಿ, ತೆಂಗಿನ ತುರಿ ಎಲ್ಲ, ಉಪ್ಪು, ಬೆಲ್ಲ ಎಲ್ಲ ಹಾಕ್ಕೊಂಡು ಫಸ್ಟಿಗೆ ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಆಮೇಲೆ ಹಿಟ್ಟು ಹಾಕ್ಕೊಂಡು ಆಮೇಲೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಕಲಿಸ್ಕೋಬೇಕು. ಗಟ್ಟಿ ಮಾಡ್ಕೊಂಡು ಬೇಕಾದರೂ ತಟ್ಟಬಹುದು ಹಂಚಲ್ಲಿ, ಇಲ್ಲ ನೀವು ಸೌಟು ತೊಗೊಂಡು ಸೌಟಲ್ಲಿ ಕೂಡ ನೀವು ಹಾಕೋ ಹಾಗೆ ತೆಳ್ಳಗೆ ಕೂಡ ಮಾಡ್ಬೋದು. ಗಟ್ಟಿಯಾಗಿ ತಟ್ಟಿದರೆ ಒಂದು ಚೆನ್ನಾಗಿರುತ್ತೆ, ಅದು ತೆಳ್ಳಗೂ ಮಾಡಿದರೂ ಮೆತ್ತಗಾಗಿ ಚೆನ್ನಾಗಿರುತ್ತೆ. ಕ್ರಿಸ್ಪಿ ಆಗಬೇಕು ಅಂದರೆ ಗಟ್ಟಿಯಾಗಿ ತಟ್ಟಿದರೆ ಒಳ್ಳೆಯದು. ಅದು ಸ್ವಲ್ಪ ಮೆತ್ತಗೆ ಬರಬೇಕು ಅಂದರೆ ನೀವು ಹಿಟ್ಟನ್ನು ತೆಳ್ಳಗೆ ಮಾಡಿಕೊಂಡು ಸೌಟಲ್ಲಿ ಹಾಕ್ಕೋಬಹುದು. ಎರಡರಲ್ಲಿ ಯಾವುದಾದ್ರೂ ನೀವು ಮಾಡೋದು, ನಿಮಗೆ ಇಷ್ಟ ಯಾವುದು ಅದನ್ನೇ ಮಾಡ್ಬೋದು. ನಾನು ಈಗ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನಮ್ಮ ತಾಯಿಯವರಿಗೆ ಸ್ವಲ್ಪ ಮೆತ್ತಗಿರಲಿ ಅಂತ ಹೇಳಿ ನಾನು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ತೆಳ್ಳಗಂದರೆ ತುಂಬ ತೆಳ್ಳಗೆ ಮಾಡಬಾರ್ದು, ಮಂದನೇ ಇರಬೇಕು, ಗಟ್ಟಿಯಾಗಿ. ಅಷ್ಟು ನೀರಾಗಿ ಮಾಡೋಕ್ಕೆ ಹೋಗಬೇಡಿ, ಸರಿಯಾಗಿ ಏಳಲ್ಲ. ಸ್ವಲ್ಪ ಗಟ್ಟಿನೇ ಇರಬೇಕು.
ಆದರೆ ಹಾಗೆ ತಟ್ಟಬೇಕಂದ್ರೆ ತುಂಬ ಗಟ್ಟಿಯಾಗಿ ಕಲಿಸ್ಕೋಬೇಕು, ನೀರು ಹಾಕ್ಕೊಳ್ಳೇಬಾರ್ದು. ಹಾಗೆ ತಟ್ಟಬೇಕಂದ್ರೆ, ಇಲ್ಲ ಸೌಟಲ್ಲಿ ಹಾಕ್ಕೋಬೇಕಂದ್ರೆ ಈ ರೀತಿ ಸ್ವಲ್ಪ ನೀರು ಮಾಡ್ಕೋಬೇಕು. ನೋಡಿ ಈ ಥರ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆ ಥರ. ಈಗ ಹಂಚಿಗೆ ಎಣ್ಣೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಒರೆಸ್ತಾ ಇದ್ದೀನಿ. ಎಣ್ಣೆನ ಒರೆಸ್ಬಿಟ್ಟು ಆಮೇಲೆ ಈಗ ಹಂಚು ಕಾದಿದೆ. ಈಗ ಹಿಟ್ಟನ್ನು ಚೆನ್ನಾಗಿ ಸೌಟ್ ತೊಗೊಂಡು ಹಾಕೋತಾ ಇದ್ದೀನಿ ನೋಡಿ. ದೋಸೆ, ತಾಲಿಪಿಟ್ಟು, ದೋಸೆ ಅನ್ಕೋಬೋದು, ತಾಲಿಪಿಟ್ಟು ಅನ್ಕೋಬೋದು. ನಾವು ತಾಲಿಪಿಟ್ಟು ಅಂತೀವಿ, ನೀವೇನಂತೀರೋ ಕಮೆಂಟ್ ಮಾಡಿ. ನೋಡಿ ಈ ರೀತಿ ಮೇಲೆ ಎಣ್ಣೆ ಹಾಕ್ಕೋಬೇಕು. ತುಪ್ಪ ಬೇಕಾದರೂ ನೀವು ಹಾಕ್ಕೋಬೋದು. ಆಮೇಲೆ ತಿನ್ನುವಾಗ ಬೇಕಾದರೂ ತುಪ್ಪ ಹಾಕ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಸೌತೆಕಾಯಿ ಹಾಕೋದ್ರಿಂದ ಒಂಥರ ಚೆನ್ನಾಗಿ ಪರಿಮಳ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಹೆಲ್ತಿಗೂ ತುಂಬಾ ಒಳ್ಳೆಯದು. ಎಲ್ಲ ಥರ ಹಿಟ್ಟು ಮತ್ತು ಸೌತೆಕಾಯಿ ಹಾಕಿರೋದ್ರಿಂದ ತುಂಬ ಹೆಲ್ದಿಯಾಗಿರುತ್ತೆ, ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಈ ರೀತಿ ಒಳ್ಳೊಳ್ಳೆ ಆರೋಗ್ಯಕರ ತಿಂಡಿಗಳನ್ನು ನಾವು ಡೈಲಿ ಮಾಡಿ ತಿಂದರೆ ನಮಗೂ ಒಳ್ಳೆಯ ಆರೋಗ್ಯ ಇರುತ್ತೆ ಮತ್ತು ಶಕ್ತಿನೂ ಬರುತ್ತೆ ನೋಡಿ. ವಯಸ್ಸಾದವರಿಗೂ ತುಂಬಾ ಒಳ್ಳೆಯದು. ವಯಸ್ಸಾದವರಿಗೆ ಶಕ್ತಿ ಇರೋದಿಲ್ಲ ಅಷ್ಟು. ಇಂಥದ್ದೆಲ್ಲ ತಿಂದರೆ ಅವರಿಗೂ ಕೂಡ ಮನೆಯಲ್ಲಿ ಫ್ರೆಶ್ ಆಗಿ ಈ ಥರ ಮಾಡಿ ತಿಂದರೆ ಒಳ್ಳೆಯದು. ಹೊರಗಿನ ತಿಂಡಿಗಳನ್ನು ಯಾವುದೇ ಕಾರಣಕ್ಕೂ ಉಪಯೋಗಿಸಬೇಡಿ. ಹೊರಗಿನ ತಿಂಡಿಯಲ್ಲಿ ತುಂಬ ಕೆಮಿಕಲ್ಸ್ ಇರುತ್ತೆ ಮತ್ತು ಒಳ್ಳೆ ಎಣ್ಣೆ ಹಾಕೋದಿಲ್ಲ, ಅವರು ಬಳಸೋದಿಲ್ಲ. ಮತ್ತು ಸೋಡಾ ಬಳಸ್ತಾರೆ, ಮತ್ತು ಏನೇನೋ ಟೇಸ್ಟಿಂಗ್ ಪೌಡ್ರು ಅದು ಇದು ಅಂತ ಹೇಳಿ ಏನೇನು ಬಳಸ್ತಾರೆ. ಹೀಗಾಗಿ ನೀವು ಯಾವುದೇ ಕಾರಣಕ್ಕೂ ಹೊರಗಿನ ತಿಂಡಿಗಳನ್ನು ಬಳಸೋದು ಬಿಟ್ಟುಬಿಡಿ. ಏನೇ ತಿನ್ನಬೇಕನ್ಸಿದ್ರು ಮನೆಯಲ್ಲೇ ಮಾಡಿಕೊಂಡು ತಿನ್ನಿ, ಆಗ ನಿಮಗೆ ಆರೋಗ್ಯನೂ ಚೆನ್ನಾಗಿರುತ್ತೆ. ನೋಡಿ ಈಗ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ನಮ್ಮ ತಾಯಿಯವರಿಗೆ ಕೊಡ್ತಾ ಇದ್ದೀನಿ ನೋಡಿ. ನಾವು ಮನೆಯಲ್ಲೇ ಎಷ್ಟು ಮಾಡಿ ತಿಂತೀವೋ ಅಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಹಣನೂ ಸೇವ್ ಆಗುತ್ತೆ ಇದರಿಂದ. ಈ ಹೊರಗಡೆ ಏನಾದರೂ ತಿನ್ನಲಿಕ್ಕೆ ಹೋದರೆ ಏನಿಲ್ಲ ಅಂದರೂ ಒಬ್ಬರಿಗೆ ಒಂದು 50 ರೂಪಾಯಿ ಆದರೂ ಬೇಕು. ಅದೇ ಮನೆಯಲ್ಲಿ ತಿಂದರೆ 50 ರೂಪಾಯಿಯಲ್ಲಿ ನಾವು ಎಲ್ಲರೂ ಮನೆ ಮಂದಿ ಎಲ್ಲ ತಿನ್ಬೋದು ನೋಡಿ. ಆರೋಗ್ಯನೂ ಚೆನ್ನಾಗಿರುತ್ತೆ, ಹಣನೂ ಇರುತ್ತೆ. ಈಗ ನೋಡಿ ಮಧ್ಯಾಹ್ನದ ಅಡುಗೆಗೆ ಅಂತ ಹೇಳಿ ಬೆಂಡೆಕಾಯಿ ಎಲ್ಲ ಕಟ್ ಮಾಡಿಕೊಂಡು ಹುರ್ಕೋತಾ ಇದ್ದೀನಿ ನೋಡಿ. ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಂಡ್ರೆ ಮಾತ್ರ ಈ ಪಲ್ಯ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಸ್ವಲ್ಪ ಅಂಟಂಟಾಗಿ ಲೋಳೆ ಬರುತ್ತೆ. ಚೆನ್ನಾಗಿ ಹುರ್ಕೋಬೇಕು. ಅದಕ್ಕೆ ನಾನು ಟೊಮೆಟೊ ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಈರುಳ್ಳಿ ನಾನು ಜಾಸ್ತಿಯಾಗಿ ಉಪಯೋಗಿಸಲ್ಲ ಇದಕ್ಕೆ. ಬೆಂಡೆಕಾಯಿ ಪಲ್ಯಗೆ ಬೆಳ್ಳುಳ್ಳಿ ಮತ್ತು ಟೊಮೆಟೊ ಹಾಕಿ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಜಜ್ಜಿ ಒಗ್ಗರಣೆ ಕೊಡಬೇಕು. ಹಾಗೆ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಆಮೇಲೆ ಕರಿಬೇವು ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಬೋದು, ಏನು ತೊಂದರೆ ಇಲ್ಲ. ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಇದನ್ನು ಜಾಸ್ತಿ ನಾವು ಬೇಯಿಸಬಾರ್ದು. ಜಾಸ್ತಿ ಬೇಯಿಸಿದರೆ ರುಚಿ ಅಷ್ಟು ಬರಲ್ಲ ಬೆಂಡೆಕಾಯಿ ಪಲ್ಯಗೆ. ಸ್ವಲ್ಪ ಮೀಡಿಯಮ್ ಆಗಿ ಬೇಯಿಸಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ. ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಪಲ್ಯ ತುಂಬ ರುಚಿಯಾಗಿರುತ್ತೆ. ಹಾಗೆ ಹುಳಿ ಕರೆಕ್ಟಾಗಿ ಬರಬೇಕು ಇದಕ್ಕೆ. ಖಾರ, ಉಪ್ಪು, ಖಾರ, ಹುಳಿ ಕರೆಕ್ಟಾಗಿ ಹಾಕಿದ್ವಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಪಲ್ಯ ನೋಡಿ. ಈಗ ಹುರ್ಕೋತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಹುರ್ಕೋಬೇಕು. ಅವ್ರು ಅಂಟಂಟಾಗಿರೋದು ಎಲ್ಲನೂ ಹೋಗಬೇಕು, ಅಲ್ಲಿವರೆಗೂ ನಾವು ಹುರ್ಕೋಬೇಕು. ಕಲರ್ ಸ್ವಲ್ಪ ಚೇಂಜ್ ಆಗುವವರೆಗೂ ನಾವು ಚೆನ್ನಾಗಿ ಹುರ್ಕೋಬೇಕು. ನೀವು ಯಾವ ರೀತಿ ಮಾಡ್ತೀರಾ ಬೆಂಡೆಕಾಯಿ ಪಲ್ಯ ಕಮೆಂಟ್ ಮಾಡಿ. ಬೆಂಡೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಕಬ್ಬಿಣಾಂಶ ತುಂಬಾ ಇರುತ್ತೆ, ತುಂಬಾ ಒಳ್ಳೆಯದು.
ಹೀಗೆ ಡೈಲಿ ಒಂದೊಂದು ತರಕಾರಿ, ಚೆನ್ನಾಗಿರೋದೊಂದು ತರಕಾರಿ ಎಲ್ಲ ತಿಂದು ಇದ್ದರೆ ಆರೋಗ್ಯನೂ ಚೆನ್ನಾಗಿರುತ್ತೆ, ಶಕ್ತಿನೂ ಬರುತ್ತೆ ನೋಡಿ. ಈಗ ತುಂಬ ತರಕಾರಿ ಬರುತ್ತೆ, ಸೊಪ್ಪು ಈ ಥರ ತರಕಾರಿ ಎಲ್ಲ ತುಂಬಾ ಬರುತ್ತೆ. ಮಳೆಗಾಲ ಅಲ್ವಾ, ಹೀಗಾಗಿ ತರಕಾರಿ ತುಂಬ ಇರುತ್ತೆ. ಈಗ ಡೈಲಿ ಒಂದೊಂದು ತರಕಾರಿ ತಂದು ಅಡುಗೆ ಮಾಡಿದರೆ ರುಚಿ ಎಷ್ಟಾಗಿರುತ್ತೆ ನೋಡಿ. ಈ ಹೊರಗಿನ ತಿಂಡಿಗಳನ್ನು ನಾವು ತಿನ್ನೋದನ್ನು ಪೂರ್ತಿಯಾಗಿ ಬಿಡಬೇಕು. ನಾನು ನಿಮಗೆ ಬೆಂಡೆಕಾಯಿ ಪಲ್ಯ ತೋರಿಸ್ಬೇಕಂತಾನೇ ಇದ್ದೆ, ಕರೆಂಟ್ ಹೋಗಿಬಿಡ್ತು. ಕರೆಂಟ್ ಹೋದರೆ ನಮಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ನಮ್ಮ ಅಡುಗೆ ಮನೆಯಲ್ಲಿ ತುಂಬಾ ಕತ್ಲೆ ಆಗುತ್ತೆ ನೋಡಿ. ಬೆಂಡೆಕಾಯಿ ಪಲ್ಯ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ಏನು ಮಾಡೋಕ್ಕಾಗುತ್ತೆ. ಈಗ ಬೇಳೆ ಮತ್ತು ಎಲ್ಲ ಕುದಿಸಿ ಇಟ್ಟಿದ್ದೀನಿ. ಈಗ ಒಗ್ಗರಣೆ ಹಾಕಬೇಕು. ಬೇಳೆ ಸಾರು ಮಾಡ್ತಾಯಿದ್ದೀನಿ. ಕುಕ್ಕರಲ್ಲಿ ಬೇಳೆ ಎಲ್ಲ ಬೇಯಿಸಿಟ್ಕೊಂಡಿದ್ದೀನಿ. ಈಗ ನೋಡಿ ಒಗ್ಗರಣೆ ಕೊಡ್ತಾಯಿದ್ದೀನಿ ನೋಡಿ. ಬೆಳ್ಳುಳ್ಳಿ ಜಜ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಮತ್ತು ಸಾಸಿವೆ, ಜೀರಿಗೆ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟು ಕರಿಬೇವು, ಕೊತ್ತಂಬರಿ ಎಲ್ಲನೂ ಹಾಕ್ಕೋಬೇಕು. ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಬೋದು. ಬೇಕೆ ಅಂತ ಏನಿಲ್ಲ, ಇದ್ದರೆ ಒಳ್ಳೆಯದು. ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಬೋದು ನೋಡಿ. ಎಲ್ಲನೂ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಈಗ ಬೇಳೆ, ಇದಕ್ಕೆ ಉಪ್ಪು, ಅರಿಶಿನ ಪುಡಿ ಹಾಕ್ಕೋಬೇಕು ನೋಡಿ. ಬೇಳೆ ಎಲ್ಲ ಹಾಕ್ಕೊಂಡೆ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಹದವಾಗಿ ಮಾಡೋಣ. ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನೀವು ಕಮೆಂಟ್ ಮಾಡಿದರೆ ನಮಗೂ ಕೂಡ ಯಾವ ಥರ ವಿಡಿಯೋ ಹಾಕಬೇಕು ಅನ್ನೋದು ಐಡಿಯಾ ಆಗುತ್ತೆ. ನಮ್ಮ ವಿಡಿಯೋ ಹೇಗಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ನೀವೇನಾದರೂ ತಪ್ಪಿದ್ರೂ ಕೂಡ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ನಾವೇನು ಬೇಜಾರು ಮಾಡಿಕೊಳ್ಳಲ್ಲ. ಮತ್ತು ಮುಂದೆ ನಾವು ತಿದ್ದುಕೊಂಡು ಚೆನ್ನಾಗಿ ವಿಡಿಯೋ ಹಾಕೋದಕ್ಕೆ ನಮಗೂ ಒಂದು ಇದು ಆಗುತ್ತೆ ನೋಡಿ. ದಯವಿಟ್ಟು ಕಮೆಂಟ್ ಮಾಡಿ ಎಲ್ಲರೂ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಾವು ಕೂಡ ಯೂಟ್ಯೂಬಲ್ಲಿ ಏನಾದರೂ ಮಾಡ್ಬೋದು, ಇಲ್ಲ ಅಂದರೆ ಮಾಡಲು ಸಾಧ್ಯ ಇಲ್ಲ ನೋಡಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಈಗ ನೋಡಿ ಸಾರು ಒಗ್ಗರಣೆ ಹಾಕಾಯಿತು. ಈಗ ನೀರು ಹಾಕ್ಕೊಂಡು ಹದ ಮಾಡ್ಕೊಂಡಿದ್ದೀನಿ ಕರೆಕ್ಟಾಗಿ. ಜಾಸ್ತಿ ತೆಳ್ಳಗೂ ಮಾಡಬಾರ್ದು, ಜಾಸ್ತಿ ನೀರು ಮಾಡಬಾರ್ದು. ಒಂದು ಮೀಡಿಯಮಲ್ಲಿ ಇರಬೇಕು ಸಾರು. ಈಗ ನೋಡಿ ಎಲ್ಲನೂ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಅಡುಗೆ ಮನೆ ಯಾವಾಗಲೂ ಕ್ಲೀನಾಗಿ ಇಟ್ಕೋಬೇಕು ನೋಡಿ. ಯಾವುದು ಕಸ ಕಡ್ಡಿ ಏನೂ ಇಟ್ಕೋಬಾರ್ದು ಅಡುಗೆ ಮನೇಲಿ. ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೆಯದು, ನೋಡೋದಕ್ಕೂ ಚೆನ್ನಾಗಿರುತ್ತೆ ನೋಡಿ. ನಾವು ಎಷ್ಟು ಕ್ಲೀನ್ ಇರ್ತೀವಿ ಅಷ್ಟು ಒಳ್ಳೆಯದು. ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ತಿಳಿಸಿ. ಮತ್ತು ನಿಮಗೆ ಯಾವ ಥರ ವಿಡಿಯೋ ಹಾಕಬೇಕು ಅದನ್ನು ತಿಳಿಸಿ. ನಾನು ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತಾ ಇರ್ತೀನಿ. ಮತ್ತೆ ಸಿಗೋಣ. ನಮಸ್ಕಾರ.